ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಕನ್ನಡ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇವತ್ತು ಮತ್ತೆ ತಮ್ಮೆಲ್ಲರಿಗೆ ತರಗತಿಗೆ ಸ್ವಾಗತವನ್ನು ಹೇಳ್ತಾ, ಆರಂಭದಲ್ಲಿ ಪಾಠದ ಮುಖ್ಯವಾದ ಒಂದು ವಿಷಯ ಪ್ರಸಿದ್ಧ ಸಾಲನ್ನ ಹೇಳಿ ಮತ್ತೆ ಪಾಠಕ್ಕೆ ಬರ್ತಾ ಇದ್ದೇನೆ. ಅಂತ ಪ್ರಸಿದ್ಧ ಸಾಲು ಯಾವುದು ಅಂತ ಕೇಳಿದ್ರೆ, ನಾವು ನೀವು ಪದೇ ಪದೇ ಹೇಳ್ತಾ ಇರ್ತೀವಿ. ಆ ಪದಗಳನ್ನ ಮಧ್ಯ ಮಧ್ಯದಲ್ಲಿ ಕೊಟ್ಟು ನಮ್ಮನ್ನ ಕನ್ಫ್ಯೂಸ್ ಮಾಡುವ ಸಾಧ್ಯತೆಗಳಿರ್ತವೆ. ಸೊ ಹಾಗಾಗಿ ಪ್ರಸಿದ್ಧ ಸಾಲನ್ನು ನಾವು ಬಹಳ ಮುಖ್ಯವಾಗಿ ಪರಿಗಣಿಸಬೇಕು. ಆಮೇಲೆ ನಮ್ಮ ವ್ಯಾಕರಣ ಭಾಗವನ್ನು ಸಹ ನಾವು ಮುಖ್ಯವಾಗಿ ಪರಿಗಣಿಸ್ಬೇಕಂತೇಳಿ ಹೇಳ್ತಾ, ಆ ಪ್ರಸಿದ್ಧ ಸಾಲು ಯಾವುದು ಅಂತಂದ್ರೆ, ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಲೂರ ಹದ್ದಿನಂತಿಕ್ಕು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಲೂರ ಹದ್ದಿನಂತಿಕ್ಕು. ಸರ್ವಜ್ಞ ಎಂಬಂತೆ ಸರ್ವಜ್ಞನವರು ಈ ವಚನವನ್ನ, ಈ ತ್ರಿಪದಿಯನ್ನ ಬಹಳ ಚೆನ್ನಾಗಿ ಬರೀತಾರೆ. ಸೊ ಹಾಗಾಗಿ ಇಂಥ ಪ್ರಸಿದ್ಧ ಸಾಲುಗಳನ್ನ ಪದೇ ಪದೇ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವನ್ನ ಹೆಚ್ಚು ಬರೆದಿಟ್ಟುಕೊಳ್ಳುವಂಥ ಪ್ರಯತ್ನಗಳನ್ನ ಮಾಡಬೇಕು. ಅದು ವಚನ ಆಗಿರ್ಬೋದು, ತ್ರಿಪದಿ ಆಗಿರ್ಬೋದು, ಚೌಪದಿ ಆಗಿರ್ಬೋದು, ಅಷ್ಟಪದಿ ಆಗಿರ್ಬೋದು, ಆಮೇಲೆ ರಗಳೆ ಆಗಿರ್ಬೋದು, ದಾಸ ಸಾಹಿತ್ಯ ಆಗಿರ್ಬೋದು, ಇನ್ಯಾವುದೇ ಆಗಿದ್ರೂ ಅದು ಪ್ರಸಿದ್ಧ ಸಾಲಾಗಿರ್ತದೆ. ನೀವೆಲ್ಲ ಕೇಳ್ತೀರಿ, ನಡೆಯವರೆಡವದೆ ಕುಳಿತವರೆಡುವರೆ ಎಂಬ ರಾಘವಾಂಕನ ಬಹಳ ಮುಖ್ಯವಾದಂಥ ಒಂದು ಮಾತು, ಬಹಳ ಪ್ರಸಿದ್ಧವಾದದ್ದು ಅಂತ ಕೇಳಿರ್ತೀರಿ. ನಡೆಯವ್ರ ಎಡುವುದ ಇನ್ನು ಕುತ್ತವ್ರು ಎಡುತ್ತಾರೇನ, ಕುಳಿತವ್ರು ಎಡುತ್ತಾರೇನ ಅನ್ನುವಂಥ ಮಾತು ಅಂದು ಆಗಿನ ಕಾಲಕ್ಕನ ಅವರು ಹೇಳಿ ಹೋದಂಥ ಒಬ್ಬ ಮಹಾನುಭಾವ ರಾಘವಾಂಕ, ಹರಿಹರನ ಅಳಿಯ ಆತ. ಸೊ ಈ ರೀತಿ ಪ್ರಸಿದ್ಧ ಸಾಲುಗಳನ್ನು ನಾವು ಕೌಂಟ್ ಮಾಡುವ, ಅವುಗಳ ಗುಚ್ಚನ್ನು ನಾವು ಬರೆದಿಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಅಂದಾಗ ಹೆಚ್ಚು ಪರೀಕ್ಷೆಯಲ್ಲಿ ಅನುಕೂಲ ಆದಿತ್ತು ಅನ್ನುವಂಥ ಭಾವನೆ ವ್ಯಕ್ತಪಡಿಸ್ತಾ, ಸೊ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಕೊನೆ 2 ಸಮಾಸಗಳನ್ನು ಹೇಳಲಿದ್ದೇನೆ. ದಯವಿಟ್ಟು ಎಲ್ಲರೂ ಇವುಗಳನ್ನು ಆಲಿಸಿರಿ ಅಂತ ಹೇಳ್ತಾ, ಇವತ್ತು ಗಮಕ ಸಮಾಸ. ಸೊ ನೋಡಿ, ಗಮಕ ಸಮಾಸ ಇದು ಕನ್ನಡದ ಬಹಳ ಮುಖ್ಯವಾದಂಥ ಒಂದು ಪ್ರಧಾನ ಸಮಾಸ ಅಂತ ನೋಡ್ತೀವಿ. ಸೊ ಇದರ ಅರ್ಥ ಇಷ್ಟ, ಪೂರ್ವ ಪದವು ಸರ್ವನಾಮ ಇರ್ತದೆ ಅಥವಾ ಕೃದಂತ ಇರ್ತದೆ. ಅಂದ್ರೆ ನಾಮಪದದ ಮೂಲ ರೂಪವಾಗಿರ್ತಕ್ಕಂಥ ಕೃದಂತಗಳಿರ್ತವೆ, ಹೌದಾ? ಅದೇ ರೀತಿ ಉತ್ತರ ಪದದಲ್ಲಿರುವ ನಾಮ ಪದದೊಡನೆ, ಉತ್ತರ ಪದದಾಗ ಏನ್ ರೀತಿ ನಾಮಪದ ಇರ್ತೈತಿ, ಆ ನಾಮಪದವನ್ನು ಕೂಡಿ ಆಗುವಂತ ಸಮಾಸವೇ ಗಮಕ ಸಮಾಸ. ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು. ಪೂರ್ವ ಪದ ಏನ್ ರೀತಿ ಸರ್ವನಾಮ ಇರ್ತದೆ, ಅವನು, ಅವಳು, ಅದು, ಅವು ಸರ್ವನಾಮಗಳು ಇರ್ತಾವೆ. ಮತ್ತು ಕೆಲವು ಸಲ ಕೃದಂತಗಳಿರ್ತಾವೆ, ಅಂದ್ರೆ ಕ್ರಿಯಾಪದಗಳು ಇರ್ತಾವ, ಅಥವಾ ಕ್ರಿಯಾಪದ ಮೂಲ ರೂಪ ಕೃದಂತ ಇವೆಲ್ಲ ಇರ್ತಾವ, ಹೌದಾ? ಸೊ ಹಾಗಾಗಿ ಒಂದು ಪೂರ್ವ ಪದದಲ್ಲಿ ಸರ್ವನಾಮ ಇರ್ತದ, ಕೃದಂತ ಇರ್ತದ. ಆದ್ರೆ ಉತ್ತರ ಪದದಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಅಲ್ಲಿ ನಾಮಪದ ಇರ್ತದೆ. ಏನಿರ್ತದ? ನಾಮಪದ ಇರ್ತದ. ಸೊ ಇವುಗಳನ್ನ ಗಮನಿಸಿದಾಗ ಈ ಗಮಕ ಸಮಾಸವನ್ನು ನಾವು ಗುರುತಿಸಲಿಕ್ಕೆ ಯಶಸ್ವಿ ಆಗ್ಬಹುದು. ಹಾಗಾಗಿ ಆಗ್ತೀವಿ, 100ಕ್ಕೆ 100ರಷ್ಟು ಹೇಳ್ತೀನಿ. ಇವುಗಳನ್ನು ಸರಿಯಾಗಿ ನಾವು ಹುಡುಕಿದ್ರೆ 100% ನಾವು ಇದನ್ನು ಕಲಿತು ಸಕ್ಸಸ್ ಆಗ್ಬೋದು, ಯಶಸ್ವಿ ಆಗ್ಬೋದು. ಸೊ ನೋಡ್ರಿ, ಹಾಗಾಗಿ ಪೂರ್ವ ಪದದಲ್ಲಿ ಸರ್ವನಾಮ ಮತ್ತು ಕೃದಂತ ಇರಬೇಕು. ಆಮೇಲೆ ಉತ್ತರ ಪದದಲ್ಲಿ ನಾಮಪದ ಇರಬೇಕು. ಅದು ಸಮಾಸ ಪದ ಆಗಿತ್ತಂದ್ರೆ ಆ ಹುಡುಗ ಅನ್ನುವಂಥದ್ದು ಗಮಕ ಸಮಾಸ ಆಗಿರ್ತದೆ. ಏನಾಗಿರ್ತದೆ? ಗಮಕ ಸಮಾಸ ಆಗಿರ್ತದೆ. ಸೊ ಹಾಗಾಗಿ ಉದಾಹರಣೆ ನೋಡಿದಾಗ ಅವನು ಪ್ಲಸ್ ಹುಡುಗ, ಆ ಹುಡುಗ, ಚೆನ್ನಾಗಿದೆ. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇದು ಪ್ಲಸ್ ಕಲ್ಲು, ಈ ಕಲ್ಲು ಅಂತೂ ಅನ್ಬೋದು, ತಪ್ಪೇನೂ ಇಲ್ಲ. ಅದು ಗಮಕ ಸಮಾಸದ ಉದಾಹರಣೆ. ಇವಳು ಪ್ಲಸ್ ಹುಡುಗಿ, ಈ ಹುಡುಗಿ. ನೋಡ್ರಿ, ಇವಳು ಅನ್ನೋ ಜಾಗದಾಗ ಈ, ಆ ಹಿಂಗೆಲ್ಲ ಬರ್ತಾವ, ಸೂಚಿಸುವಂತ ಪದಗಳು ಬರ್ತಾವ. ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಕಡೆಯುವುದು ಅನ್ನುವಂಥದ್ದು ಇದೊಂದು ಕೃದಂತ ಪದ. ಹಾಗಾಗಿ ಕಡೆಯುವುದು ಪ್ಲಸ್ ಕೋಲು, ಕಡೆಗೋಲು ನೋಡಿರ್ತೀರ. ಹಾಗೆ ಸಿಡಿಯುವುದು ಪ್ಲಸ್ ಮದ್ದು, ಸಿಡಿಮದ್ದು. ಎಂತ ಮದ್ದು ಪದ? ಸಿಡಿಮದ್ದು. ಈ ನೋಡ್ರಿ, ಸಿಡಿಯುವುದು, ಕಡಿಯುವುದು ಇವೆಲ್ಲ ಏನಪ್ಪಾ ಅಂತ ಕೃದಂತ ಪದಗಳು. ಬಹಳ ಮುಖ್ಯವಾಗಿ ಗಮನಿಸಬೇಕು. ಪೂರ್ವ ಪದದಲ್ಲಿ ಇರ್ತಕ್ಕಂಥ ಕೃದಂತ ಆಗಿರ್ಬೋದು ಮತ್ತು
ಸರ್ವನಾಮ ಆಗಿರ್ಬೋದು, ಇವು ಸರಿಯಾಗಿ ನಾವು ಗಮನಿಸಿದ್ರೆ ಉತ್ತರ ಪದ ಇರ್ತಕ್ಕಂಥ ನಾಮಧೋರಣೆ ಸೇರಿ ಸಮಾಸ ಆಗ್ತಿತ್ತು ಅಂದ್ರೆ ಅದನ್ನ ನಾವು ಗಮಕ ಸಮಾಸ ಅಂತೀವಿ. ಇದು ಚೆನ್ನಾಗಿ ನಾವು ನೆನಪಿಡ್ಬೇಕು. ಈ ಸೂತ್ರವನ್ನು ನೆನಪಿಟ್ರೆ 100ಕ್ಕೆ 100ರಷ್ಟು ನಾವು ಗಂಟೆ ಓದಿ ಪರಿತಪಿಸುವ ಅವಶ್ಯಕತೆ ಬರುವುದಿಲ್ಲ. ಸೊ ಹಾಗಾಗಿ ನಾನು ಇಲ್ಲೊಂದು ಸೂತ್ರ ಮಾಡಿಟ್ಟೇನೆ. ಏನಪ್ಪಾ ಅಂತ ಕೇಳಿದ್ರೆ, ಪೂರ್ವ ಪದ ಸರ್ವನಾಮ ಮತ್ತು ಕೃದಂತ ಇರ್ತದೆ, ಉತ್ತರ ಪದದಲ್ಲಿ ನಾಮಪದ ಇರ್ತದೆ. ಇಷ್ಟನ್ನು ನೆನಪಿಟ್ಟರೆ ಸಾಕು. ಈ ಸೂತ್ರವೇ ನಿಮಗೆ ಹೆಚ್ಚು ದಾರಿ ದೀಪವಾಗ್ತದೆ, ಗಮಕ ಸಮಾಸವನ್ನು ಅರ್ಥೈಸಲಿಕ್ಕೆ ಸಹಕಾರಿ ಆಗ್ತದೆ. ಸೊ ಹಾಗಾಗಿ ಪೂರ್ವ ಪದ ಸರ್ವನಾಮ ಮತ್ತು ಪೂರ್ವ ಪದ ಇರ್ತಕ್ಕಂಥ ಕೃದಂತವನ್ನು ಆಧರಿಸಿ ನಾನು ಈ ರೀತಿ ನಿಮಗೆ ಗಮಕ ಸಮಾಸವನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಣ. ಸೊ ದಯವಿಟ್ಟು ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ರಿ. ಇನ್ನು ತದನಂತರ ಬಹುರ್ವಿ ಸಮಾಸ. ಈ ಬಹುರ್ವಿ ಸಮಾಸವನ್ನು ನೋಡಿದಾಗ, ಅರ್ಥ ನೋಡಿದಾಗ 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು ಸೇರಿ ಸಮಾಸವಾಗುವಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ ಬಹುರ್ವಿಹಿ ಸಮಾಸ ಎನ್ನುವರು. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕೊಡಿ. 2 ಅಥವಾ 2ಕ್ಕಿಂತ ಹೆಚ್ಚು ಪದಗಳು, 2 ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸ ಆಗುವಾಗ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುವುದಕ್ಕೆ, ಬೇರೆ ಒಂದು ಪದದ ಅರ್ಥ ಪ್ರಧಾನವಾಗಿ ಬರ್ತದೆ ಅಂತ ಸಮಾಸವನ್ನ ನಾವು ಬಹುರ್ವಿ ಸಮಾಸ ಅಂತ ಕರಿತೀವಿ. ಅದು ಹೇಗೆ ಅಂತಂದು ನೋಡಿದಾಗ, ಕೆಂಪು ಕಣ್ಣು ಉಳ್ಳವ, ನೋಡಿ 3 ಪದ ಇದೆ. ಕೆಂಪು ಕಣ್ಣು ಉಳ್ಳವ, ಕೆಂಗಣ್ಣ. ಹೇಗೆ ಬರ್ತದೆ ನೋಡಿ, ಕೆಂಗಣ್ಣನು ಪದಾನೇ ಇಲ್ಲ, ಆದ್ರೂ ಕೆಂಗಣ್ಣ ಹುಟ್ಟುತ್ತದೆ, ಹೊಸ ಒಂದು ಪದ ಬರ್ತದೆ, ಬೇರೊಂದು ಪದ ಬರ್ತದೆ. ಅಷ್ಟೆಲ್ಲ 3 ಕಣ್ಣು ಉಳ್ಳವ, ಮುಕ್ಕಣ್ಣ. 3 ಕಣ್ಣು ಉಳ್ಳವ, ಶಿವನಿಗೆ ಹಿಂಗೆ ಕರೀತಾರೆ, ಮುಕ್ಕಣ್ಣ ಅಂತ ಕರೀತಾರೆ. ಸೊ ಹಾಗಾಗಿ ನಾವು ಮುಕ್ಕಣ್ಣ ಅನ್ನಾಕ ಈ ರೀತಿ 3 ಕಣ್ಣು ಉಳ್ಳವ ಮುಕ್ಕಣ್ಣ ಅಂತ ಕರಿತೀವಿ. ಈ ಪದವನ್ನೇ ಬಿಡಿಸಿ ಅರ್ಥೈಸಿ ಇಟ್ಟಂಗದ, ಈ ಅರ್ಥವನ್ನೇ ನಾವು ಒಂದು ಪದದಲ್ಲಿ ಇಟ್ಟಂಗ ನಾವು ಬಹುರ್ವಿ ಸಮಾಸವನ್ನು ಗುರುತಿಸ್ತೀವಿ. ಬಹಳ ಮುಖ್ಯವಾಗಿ ಇದನ್ನು ನಾವು ಗಮನಿಸಬೇಕು. ತದನಂತರ ಕೋಲಿನಿಂದ ಮಾಡಿದ ಜಗಳ, ಕಟ್ಟಿಗೆಯಿಂದ ಮಾಡಿದ ಜಗಳ ಅಂದ್ರೆ ಕೋಲ ಮತ್ತೊಂದು ಕೋಲ, ಒಂದು ಕೋಲ ಮತ್ತೊಂದು ಕೋಲಿನಿಂದ ಜಗಳ ಆತಂದ್ರೆ ಅದಕ್ಕೆ ಆ ಜಗಳಕ್ಕೆ ಕೋಲಿ ಅಂತ ಕರಿತೀವಿ. ಅಂತ ಜಗಳದ ಕೋಲಿ ಜಗಳ. ಹಣೆಯಿಂದ ಆಡಿದ ಜಗಳ ಹಣೆಯಿಂದ ಆದ ಜಗಳ ಹಣಾಹಣಿ. ಮೀನನ್ನು ಕೊಲ್ಲುವವ ಮೀಂಗುಲಿ. ನೋಡ್ರಿ, ಮೀನ ಮೀಂಗುಲಿ ಅಂತಾರ, ಹೌದಾ? ಕೋಲಿನಿಂದ ಮಾಡಿದ ಜಗಳ ಕೋಲಿ. ಸೊ ಈ ರೀತಿ ಒಂದು ಪದ ಹೊಸದಾಗಿ ಬರುವಂತಹದಕ್ಕೆ ನಾವೇನ್ ಕರಿತೀವಪ್ಪ ಅಂತಿದ್ರೆ ಬಹುವ್ರೀಹಿ ಅಂತ ಸಮಾಸ ಕರಿತೀವಿ. ಬಹುರ್ವಿಹಿ ಸಮಾಸ ಅಂತ ಕರಿತೀವಿ. ಅರ್ಥ ಒಂದು ಹೇಳಬೇಕಾದ್ರೆ ಸೂತ್ರವನ್ನು ಮಾಡಿದ್ದೀವಿ. ಒಂದು ವಾಕ್ಯದಲ್ಲಿ ಹೇಳುವ ಅರ್ಥವನ್ನ ಒಂದು ಹೊಸ ಪದದಲ್ಲಿ ಹೇಳುವುದೇ ಆಗಿದೆ. ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ಪದವನ್ನ ಒಂದು ಪದದಲ್ಲಿ ಹೇಳುವಂತ ಒಂದು ಸಾಮರ್ಥ್ಯ ಬಹುರ್ವಿಹಿಯಲ್ಲಿ ಕಂಡು ಬರ್ತದೆ. ಕನ್ನಡದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ 2 ಸಮಾಸಗಳು. ಇಲ್ಲಿಗೆ ಸಮಾಸದ ಪರಿಚಯವನ್ನು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತೇಳಿ ಭಾವಿಸ್ತೀನಿ. ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ನಿಮ್ಮ ಕಮೆಂಟ್ಸ್ಗಳನ್ನ ಹಾಕ್ರಿ. ಏನಾದರೂ ತಪ್ಪು ತಡೆಗಳಾದ್ರೆ ತಿದ್ದುಕೊಳ್ಳಂತ ಹೇಳ್ರಿ, ನಾವು ಮತ್ತೆ ಅದನ್ನು ತಿದ್ದುಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಹೆಚ್ಚು ಇನ್ನೂ ವಿಷಯಗಳನ್ನು ತೆಗೆದುಕೊಂಡು ಬರಬೇಕು ಅನ್ನೋ ಆಸೆ ಅದ. ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಅಂತ ಹೇಳ್ತಾ, ಇಲ್ಲಿವರೆಗೆ ನಾನು ಪ್ರಸಿದ್ಧ ಸಾಲನ್ನು ಹೇಳಿ ಪಾಠದ 2 ಅಂಶಗಳಾಗಿರ್ತಕ್ಕಂತಹ ಗಮಕ ಸಮಾಸ ಮತ್ತು ಬಹುರ್ವಿಹಿ ಸಮಾಸವನ್ನು ಮಾತನಾಡಿದ್ದೇನೆ. ಅದರ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ನಾಳೆಯಿಂದ ಮತ್ತೆ ಹೊಸ ಒಂದು ಟಾಪಿಕ್ನಿಂದ ಹೊಸ ಒಂದು ವಿಷಯದೊಂದಿಗೆ ನಾನು ಬರಲಿದ್ದೇನೆ. ಹಾಗಾಗಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ನಮ್ಮ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶುಭ ಸಂಜೆ.